Hi, hello, Namaskara. In this video, we will discuss about miscellaneous exercise of chapter 1 sets, which we have done in the previous video. First question ನೋಡೋದಾದ್ರೆ ಮಿಸಿಲೇನಿಯಸ್ ಎಕ್ಸಸೈಸ್ ಅಲ್ಲಿ NCERT ಟೆಕ್ಸ್ಟ್ ಬುಕ್ ಪ್ರಕಾರ ಫಸ್ಟ್ ಕ್ವಶನ್ ಡಿಸೈಡ್ ಅಮಾಂಗ್ ದ ಫಾಲೋಯಿಂಗ್ ಸೆಟ್ಸ್ which sets are subsets of one and another. ಅಂದರೆ 4 ಸೆಟ್ ಕೊಟ್ಟಿದ್ದಾರೆ. ಆ 4 ಸೆಟ್ಟನ್ನು ಸಹ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿದೆಯಾ ಅಥವಾ ಒಂದಕ್ಕೊಂದು ಸಬ್ಸೆಟ್ಸ್ ಆಗಿದೆಯಾ ಅಥವಾ ಯಾವ್ಯಾವುದು ಸಬ್ಸೆಟ್ಸ್ ಆಗಿದೆ ಅಂತ ನಾವು ಈ ಕ್ವಶನ್ ಅಲ್ಲಿ ಕೊಟ್ಟಿರೋ ಅಂತ 4 ಸೆಟ್ಸ್ ಅಲ್ಲಿ ಬರಿಬೇಕಾಗತ್ತೆ. ಫಸ್ಟ್ ಮೊದಲನೇದಾಗಿ 4 ಸೆಟ್ಟು ಸಹ ನಾವು ನೋಡ್ಬೇಕಾಗಿರೋದು ರೋಸ್ಟರ್ ಫಾರ್ಮ್ ಅಲ್ಲಿ ಇದೆಯಾ ಅಂತ. 4 ಸೆಟ್ ಅಲ್ಲಿ ಅಮಾಂಗ್ ದ 4 ಸೆಟ್ಸ್ ಓನ್ಲಿ 3 ಆರ್ ಇನ್ ರೋಸ್ಟರ್ ಫಾರ್ಮ್. ದೇರ್ ಫಾರ್ ಫಸ್ಟ್ ಸೆಟ್ ಎ ಅನ್ನೋದು ಇದೆಯಲ್ಲ ಅದನ್ನ ನಾವು ಸೆಟ್ ಬಿಲ್ಡರ್ ಫಾರ್ಮ್ ಇಂದ ರೋಸ್ಟರ್ ಫಾರ್ಮ್ಗೆ ನಾವು ಕನ್ವರ್ಟ್ ಮಾಡಬೇಕು. ಎ ಈಕ್ವಲ್ಸ್ ಏನ್ ಕಂಡೀಷನ್ ಕೊಟ್ಟಿದ್ದಾರೆ, ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ ಟು ಆರ್ ಅಂಡ್ ಎಕ್ಸ್ ಸ್ಯಾಟಿಸ್ಫೈ ದ ಈಕ್ವೇಶನ್ ಅಂತ ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ. ಈ ಈಕ್ವೇಶನ್ ನಾವು ಸಾಲ್ವ್ ಮಾಡಬೇಕು. ಫಸ್ಟ್ ಈ ಈಕ್ವೇಶನ್ ನಾವು ಸಾಲ್ವ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 8x ಪ್ಲಸ್ 12 ಈಕ್ವಲ್ಸ್ 0. ಈ ಎಕ್ಸ್ ಸ್ಕ್ವೇರ್ ಇದನ್ನ ಫ್ಯಾಕ್ಟರೈಸ್ ಮಾಡಿದ್ರೂ ಆನ್ಸರ್ ಸಿಗುತ್ತೆ ಅಥವಾ ಕ್ವಾಡ್ರಾಟಿಕ್ ಫಾರ್ಮುಲಾ ಹಾಕಿದ್ರು ಆನ್ಸರ್ ಸಿಗುತ್ತೆ. ಬೇರೆ ಬೇರೆ ಫಾರ್ಮ್ಸ್ ಇದೆ. ನಾನು ಅದರಲ್ಲಿ ಪ್ರಿಫರ್ ಮಾಡೋ ಅಂಥ ಮೆಥಡ್ ಯಾವುದಂದ್ರೆ ಫ್ಯಾಕ್ಟರೈಸ್ ಮೆಥಡ್. ಯಾಕಂದರೆ ಈ 12 ಫ್ಯಾಕ್ಟರ್ಸ್ ಏನು ಬರುತ್ತೆ ಅದನ್ನ ಆ್ಯಡ್ ಮಾಡಿದ್ರೆ ನಮಗೆ ಇಲ್ಲಿ -8 ಬರಬೇಕು. ಅದನ್ನು ನೋಡೋದಾದ್ರೆ 2 6 ತಗೋಬೋದು. 2 6 12 ಬರುತ್ತೆ. ಇಲ್ಲಿ -8 ಬರ್ಬೇಕಂದ್ರೆ ಸ್ವಲ್ಪ ಸೈನ್ ಕನ್ವೆನ್ಷನ್ ನೋಡ್ಕೋಬೇಕು. ಇಲ್ಲಿ 6 -6x ಇಲ್ಲಿ -2x. ಯಾಕಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಮೈನಸ್ ಆ್ಯಡ್ ಆದರೆ ಮೈನಸ್ ಉಳಿಯುತ್ತೆ. ಪ್ಲಸ್ 12 ಈಕ್ವಲ್ಸ್ 0. ಮತ್ತೆ ನೆಕ್ಸ್ಟ್ ಫರ್ದರ್ ಮಾಡೋದಾದ್ರೆ ಎಕ್ಸ್ ಕಾಮನ್ ತೆಗೆದ್ರೆ x -6 -2 ಕಾಮನ್ ತೆಗೆದ್ರೆ x -6 is equal to 0. ಫೈನಲ್ ಆನ್ಸರ್ x is equal to 2, x is equal to 6 ಬರುತ್ತೆ. ಇದೇನಾಗಿರುತ್ತೆ, ಎರಡು ಬಂತಲ್ಲ ನಮಗೆ ಆನ್ಸರ್ಸು, ಅದು ರೋಸ್ಟರ್ ಫಾರ್ಮ್ ಆಫ್ ದ ಗಿವನ್ ಸೆಟ್ ಆಗಿರುತ್ತೆ. 2, 6 ಅನ್ನೋದು ರೋಸ್ಟರ್ ಫಾರ್ಮ್ ಆಗಿರುತ್ತೆ. ಈಗ ಈ 4 ಸೆಟ್ಸ್ನ ಕಂಪೇರ್ ಮಾಡಿದ್ರೆ ಯಾವುದಕ್ಕೆ ಸಬ್ಸೆಟ್ ಆಗಿದೆ ಅದನ್ನ ಬರೆದ್ಬಿಟ್ರೆ ಈ ಕ್ವಶನ್ ಓವರ್ ಆಗುತ್ತೆ. ಅಷ್ಟೇ ಬರಿಬೇಕಾಗಿರೋದಷ್ಟೇ. ಯಾವುದಕ್ಕೆ ಸಬ್ಸೆಟ್ ಆಗಿದೆ, ಯಾವುದಕ್ಕೆ ಇಂಟರ್ ಕನೆಕ್ಟೆಡ್ ಆಗಿದೆ ಅದನ್ನ ಬರೆಯೋದ್ರಿಂದ ಈ ಕ್ವಶನ್ಸ್ ಅಲ್ಲಿ ಆರಾಮಾಗಿ ನಾವು ಮಾರ್ಕ್ಸ್ನ ತೆಗಿಬೋದು. ಫಸ್ಟ್ ಎ, ಇದರಲ್ಲಿ ಬಿಗ್ ಸೆಟ್ ಯಾವುದು? ಸಿನ ತಗೋಬಿಡೋಣ. ಫಸ್ಟು ಈ ಸಿನ ತಗೊಂಡ್ರೆ 2, 6 ಅನ್ನೋದು ಇದರ ಸಬ್ಸೆಟ್ ಅಂತ ಹೇಳ್ಬೋದು. ಯಾಕಂದ್ರೆ ಸಿ ಅನ್ನೋದು ಎಗೆ ಸೂಪರ್ ಸೆಟ್ ಅಂತ ನಾವು ತಗೊಂಡ್ರೆ ಅವಾಗ ಏನಾಗುತ್ತೆ, ಫಸ್ಟ್ ಒನ್ನು ಎ ಈಸ್ ಸಬ್ಸೆಟ್ ಆಫ್ ಸಿ. ಇದಕ್ಕೂ ಡಿಫ್ರೆನ್ಸ್ ಇದೆ. ಸಬ್ಸೆಟ್ ಆಫ್ ಸಿ ಇದು ಸಬ್ಸೆಟ್, ಇದು ಸಿ. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡೋದಾದ್ರೆ ಈ 6 ಸಹ ಅದೇ ಡಿ ಸೆಟ್ ಇದೆಯಲ್ಲ ಅಲ್ಲಿ 6 ಅದು ಸಹ ಸಿಗೆ ಸಬ್ಸೆಟ್ ತರ ಕಾಣಿಸ್ತಾ ಇದೆ. ಅದನ್ನು ಸಹ ಡಿ ಈಸ್ ಸಬ್ಸೆಟ್ ಆಫ್ ಸಿ ಅಂತ ಬರೀಬೋದು. ಯಾಕಂದ್ರೆ ಸಿನೇ ಇವೆಲ್ಲ ಈ ರಿಮೈನಿಂಗ್ 3 ಸೆಟ್ಸ್ಗೆ ಸೂಪರ್ ಸೆಟ್ ತರ ಕಾಣಿಸ್ತಾ ಇದೆ. ನೆಕ್ಸ್ಟ್ ನೋಡೋದಾದ್ರೆ ಬಿ ಸಹ ಸಬ್ಸೆಟ್ ಆಫ್ ಸಿ. ಈ 3 ಕನ್ಕ್ಲೂಷನ್ಸ್ ಬರ್ದಾದ್ಮೇಲೆ ಇದಿಷ್ಟಕ್ಕೆ ನಿಲ್ಲಿಸ್ಬಿಟ್ಟು ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್ ಕಡಿಮೆ ಇರೋ ಎಲಿಮೆಂಟ್ಸ್ ಯಾವ ಸೆಟ್ ಇದೆ, 2, 4, 6 ಅಂದ್ರೆ ಬಿ ಸೆಟ್. ಇದಕ್ಕೆ
ಏನ ಕಂಪೇರ್ ಮಾಡಿದ್ರೆ ಎ ಈಸ್ ಸಬ್ಸೆಟ್ ಆಫ್ ಬಿ ಅಂತ ಬರೀಬೋದು, ಅಥವಾ ಬಿ ಸೂಪರ್ ಸೆಟ್ ಆಫ್ ಎ ಅಂತಾನು ಬರೀಬೋದು. ಸೂಪರ್ ಸೆಟ್ ಯಾವ ಸಿಂಬಲ್ ಇಲ್ಲದೆ ಇರೋ ಕಾರಣ ಸಬ್ಸೆಟ್ ಅಂತಾನೆ ಬರಿತೀವಿ, ಯಾಕಂದ್ರೆ ಅವ್ರ ಕ್ವಶನ್ ಅಲ್ಲೂ ಕಂಡೀಷನ್ ಕೇಳಿರೋದು ಸಬ್ಸೆಟ್ ಅಂತಾನೆ. ಅದೇ ರೀತಿ ಡಿ ಈಸ್ ಆಲ್ಸೋ ಸಬ್ಸೆಟ್ ಆಫ್ ಬಿ ಅಂತ ಬರೀಬೋದು. ಅದೇ ಸಿ ಸಬ್ಸೆಟ್ ಆಫ್ ಬಿ ಬರೆಯೋ ಆಗಿಲ್ಲ, ಯಾಕಂದ್ರೆ ಸಿ ಅಲ್ಲಿ ಆಲ್ರೆಡಿ ಜಾಸ್ತಿ ಎಲಿಮೆಂಟ್ಸ್ ಇರೋದ್ರಿಂದ ಸಿ ಈಸ್ ಸೂಪರ್ ಸೆಟ್ ಆಫ್ ಬಿ ಅಂತ ಬರೀಬೋದು. ನೆಕ್ಸ್ಟ್ ಅದಕ್ಕಿಂತ ಕಡಿಮೆ ಎಲಿಮೆಂಟ್ಸ್ ಇರೋವಂಥದ್ದು ಎ ಎಲ್ಲಿ 2,6 ಎರಡೇ ಎಲಿಮೆಂಟ್ಸ್ ಇದೆ, ಅದಕ್ಕೆ ನಾವೇನು ಬರೀಬೋದು ಡಿ ಈಸ್ ಸಬ್ಸೆಟ್ ಆಫ್ ಎ. ಈ 6 ಅಬ್ಸರ್ವೇಷನ್ಸ್ ಬಂದಿದೆ, ಇದಕ್ಕಿಂತ ಕಡಿಮೆ ಎಲಿಮೆಂಟ್ 6 ಇದೆ, ಅದಕ್ಕೆ ಯಾವುದು ಸಬ್ಸೆಟ್ ಇಲ್ಲ, ಯಾಕಂದ್ರೆ ಅದಕ್ಕಿಂತ ಕಡಿಮೆ ಎಲಿಮೆಂಟ್ಸ್ ಇರೋಂತ ಯಾವ ಸೆಟ್ ಸಹ ನಮಗೆ ಕ್ವಶನ್ ನಲ್ಲಿ ಕೊಟ್ಟಿಲ್ಲ. ಆದ್ರಿಂದ ಈ ಕ್ವಶನ್ಗೆ ಆನ್ಸರ್ ಇಲ್ಲಿಗೆ ಎಂಡ್ ಆಗುತ್ತೆ. ಸೆಕೆಂಡ್ ಕ್ವಶನ್, ಇನ್ ಈಚ್ ಆಫ್ ದ ಫಾಲೋಯಿಂಗ್ ಡಿಟರ್ಮೈನ್ ವೆದರ್ ದ ಸ್ಟೇಟ್ಮೆಂಟ್ ಈಸ್ ಟ್ರೂ ಆರ್ ಫಾಲ್ಸ್. ಇಫ್ ಇಟ್ ಈಸ್ ಟ್ರೂ ಪ್ರೂವ್ ಇಟ್, ಅಂಡ್ ಇಫ್ ಇಟ್ ಈಸ್ ಫಾಲ್ಸ್ ಗಿವ್ ಎನ್ ಎಕ್ಸಾಂಪಲ್. ಅದೇ ಸಿಂಪಲ್ ಟ್ರೂ ಆರ್ ಫಾಲ್ಸ್ ಅಂತ ಹೇಳ್ಬೋದು. ಟ್ರೂ ಇದ್ರೆ ಪ್ರೂವ್ ಮಾಡ್ಬೇಕಂತೆ, ಫಾಲ್ಸ್ ಇದ್ರೆ ಎಕ್ಸಾಂಪಲ್ ಕೊಡ್ಬೇಕಂದ್ರೆ. ಅಂದ್ರೆ ಎರಡು ಪ್ರೂವ್ ಮಾಡೋದಕ್ಕೂ ಎಕ್ಸಾಂಪಲ್ ಕೊಡೋದಕ್ಕೂ ನಮ್ಗೆ ಮೇನ್ ಆಗಿ ಎಕ್ಸಾಂಪಲ್ ತಗೊಳ್ಳೇಬೇಕಾಗುತ್ತೆ. ಸಿಂಪಲ್ ಫಸ್ಟು ಎಕ್ಸಾಂಪಲ್ನೇ ತಗೊಬಿಡೋಣ, ಒಂದೊಂದು ಸಬ್ ಕ್ವಶನ್ಗೂ ಎಕ್ಸಾಂಪಲ್ ತಗೊಬಿಡೋಣ. ಇಫ್ ಎಕ್ಸ್ ಬಿಲಾಂಗ್ ಟು ಎ ಅಂಡ್ ಎ ಬಿಲಾಂಗ್ ಟು ಬಿ, ದೆನ್ ಎಕ್ಸ್ ಬಿಲಾಂಗ್ ಟು ಬಿ. ಎಕ್ಸ್ ಅನ್ನೋ ಒಂದು ಎಲಿಮೆಂಟ್ ಎಗೆ ಬಿಲಾಂಗ್ ಆಗಿದ್ರೆ, ಹಾಗೆ ಎ ಅನ್ನೋದು ಬಿಗೆ ಬಿಲಾಂಗ್ ಆಗಿರೋ ಒಂದು ಎಲಿಮೆಂಟ್ಸ್ ಆದ್ರೆ, ಆ ಎಕ್ಸ್ ಬಿ ಸೆಟ್ ಅಲ್ಲೂ ಇರುತ್ತೆ ಅಂತ ಅವ್ರ ಕ್ವಶನ್ ಅಲ್ಲಿ ಹೇಳಿದ್ದಾರೆ. ಇರುತ್ತಾ ನೋಡ್ಬೇಕಾಗಿದೆ. ಬೆಟರ್ ಈ ತರ ಕ್ವಶನ್ ಫಸ್ಟ್ ಪ್ರೂವ್ ಮಾಡ್ಕೊಂಡು ಎಂಡಿಂಗ್ ಅಲ್ಲಿ ನಾವು ಟ್ರೂ ಅಥವಾ ಫಾಲ್ಸ್ ಅಂತ ಕನ್ಕ್ಲೂಡ್ ಮಾಡ್ಬೋದು. ಫಸ್ಟ್ ಒಂದು ಎಲಿಮೆಂಟ್, ಈ ಎಲಿಮೆಂಟ್ನ ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು 2 ಅಂತ ತಗೊಂಡ್ರೆ, ಎಕ್ಸ್ನ 2 ಅಂತ ತಗೊಂಡ್ರೆ, ಎ ಅನ್ನೋದು ಒಂದು ಸೆಟ್ 1,2. ಹಾಗೆ ನೆಕ್ಸ್ಟ್ ಬಿ ಅನ್ನೋದು ಇನ್ನೊಂದು ಸೆಟ್ಟು 0, 1,2, 3 ಈ ರೀತಿ ಇದೆ. ಆಗಲೇ ಪ್ರೀವಿಯಸ್ ಕ್ವಶನ್ಸ್ ಎಲ್ಲ ಮಾಡಿಸಿದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ ವಿಡಿಯೋ ಲಿಂಕ್ನ, ಬೇಕಾದ್ರೆ ಒಂದ್ಸತಿ ಗೋ ಥ್ರೂ ದಿಸ್ ಒನ್ಸ್. ಯಾಕಂದ್ರೆ ಆ ಕ್ವಶನ್ನಲ್ಲಿ ಅಲ್ಲಿ ಕ್ವಶನ್ಸಲ್ಲಿ ಈ ರೀತಿ ಸೆಟ್ ಒಳಗೆ ಒಂದು ಸೆಟ್ ಅಂತ ಬಂದಿದ್ರೆ ಅದನ್ನ ಬಿಲಾಂಗ್ಸ್ ಟು ಅಂತ ಬರೆಯೋದನ್ನ ನಾನು ಎಕ್ಸಸೈಸಲ್ಲಿ ಮಾಡಿಸಿದ್ದೀನಿ. ಅವಾಗ ಏನಂತ ಆಗುತ್ತೆ, ಈ ಎರಡು ಕಂಡೀಷನ್ ಇಲ್ಲಿ ಸ್ಯಾಟಿಸ್ಫೈ ಆಗುತ್ತೆ. ಎಕ್ಸ್ ಬಿಲಾಂಗ್ ಟು ಎ ಅಂದ್ರೆ ಇಲ್ಲಿ 2 ಅನ್ನೋದು ಬಿಲಾಂಗ್ ಟು ಎ ಆಗುತ್ತೆ. ನೆಕ್ಸ್ಟ್ ಎ ಅನ್ನೋದು ಬಿಲಾಂಗ್ ಟು ಬಿ ಅಂತ ಕೇಳಿದ್ದಾರೆ. ಇಲ್ಲಿ ಎ ಅನ್ನೋದು ಬಿಲಾಂಗ್ ಟು ಬಿ ಅಂದ್ರೆ 1,2 ಅನ್ನೋದು ಬಿಲಾಂಗ್ ಟು ಬಿ ಆಗುತ್ತೆ. ಯಾವಾಗಲೂ ಸಬ್ಸೆಟ್ ಆಫ್ ಬಿ ಆಗಲ್ಲ. ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಇದು ಸಬ್ಸೆಟ್ ಆಫ್ ಬಿ ಅಲ್ಲ, ಬಿಲಾಂಗ್ ಟು ಬಿ. ಸಿಂಪಲ್ ಎಲಿಮೆಂಟ್ಸ್ ಆಗಿದ್ರೆ ಅದನ್ನ ಸಬ್ಸೆಟ್ ಆಫ್ ಬಿ ಅಂತ ಬರೀಬೋದಿತ್ತು. ಇದು ಬ್ರಾಕೆಟ್ ಒಳಗಡೆ ಸೆಪ್ರೇಟ್ ಆಗಿ ಕೊಟ್ಟಿರೋದ್ರಿಂದ ಬಿಲಾಂಗ್ ಟು ಬಿ ಆಗುತ್ತೆ. ನೆಕ್ಸ್ಟ್ ಈ ಎಕ್ಸ್ ಅನ್ನೋದು ಬಿಲಾಂಗ್ ಟು ಬಿ ಆಗುತ್ತಾ? 2 ಅನ್ನೋದು ಬಿಲಾಂಗ್ ಟು ಬಿ ಆಗುತ್ತಾ? ಆಗಲ್ಲ. ಯಾಕಂದ್ರೆ 1,2 ಅನ್ನೋದು ತಗೊಂಡಿದ್ರೆ ಅದು ಬಿಲಾಂಗ್ ಟು ಬಿ ಆಗುತ್ತೆ. ಸೆಪರೇಟ್ ಆಗಿ 2 ಅನ್ನೋದು ನಮಗೆ ಬಿಲಾಂಗ್ ಟು ಬಿ ಆಗಲ್ಲ. 1,2 ಅನ್ನೋದು ಬಿಲಾಂಗ್ ಟು ಬಿ ಆಗುತ್ತೆ. ಈ ರೀತಿ ಎಕ್ಸಾಂಪಲ್ ತಗೊಂಡಿದ್ದಕ್ಕೆ ಇದನ್ನ ಕನ್ಕ್ಲೂಷನ್ ಏನಂತ ಕೊಡ್ಬೋದು? ಫಾಲ್ಸ್ ಸ್ಟೇಟ್ಮೆಂಟ್. ಫಾಲ್ಸ್ ಸ್ಟೇಟ್ಮೆಂಟ್ ತಗೊಂಡು
ಫಸ್ಟ್ ಸ್ಟೇಟ್ಮೆಂಟ್ನ ಪ್ರೂವ್ ಮಾಡಿ ನಾವು ಇವಾಗ ಒಂದು ಎಕ್ಸಾಂಪಲ್ ಕೂಡ ಬರ್ದಿದ್ದೀವಿ. ನೆಕ್ಸ್ಟ್ ಸಬ್ ಕ್ವಶನ್ ನೋಡೋದಾದ್ರೆ, ಸೆಕೆಂಡ್ ಸಬ್ ಕ್ವಶನ್, ಇಫ್ ಎ ಸಬ್ಸೆಟ್ ಆಫ್ ಬಿ ಅಂಡ್ ಬಿ ಬಿಲಾಂಗ್ಸ್ ಟು ಸಿ ದೆನ್ ಎ ಇಸ್ ಬಿಲಾಂಗ್ ಟು ಸಿ ಅಂತ ಕೇಳಿದ್ದಾರೆ. ಇದಕ್ಕೂ ಸೇಮ್ ಎ ಅನ್ನೋದನ್ನ ಒಂದು ಸೆಟ್ ಅಂತ ತಗೊಂಡ್ರೆ ಲೆಟ್ ಎ ಈಕ್ವಲ್ಸ್ ಎ ಕಾಮ ಬಿ ಅಂತ ತಗೊಳ್ಳೋಣ, ಅಂಡ್ ಬಿ ಈಕ್ವಲ್ಸ್ ಎ ಕಾಮ ಬಿ ಕಾಮ ಸಿ ಅಂತ ತಗೊಳ್ಳೋದು. ನೆಕ್ಸ್ಟ್ ಸಿ ಅನ್ನೋ ಸೆಟ್ನ ಎ ಕಾಮ ಬಿ ಕಾಮ ಸಿ ಕಾಮ ಡಿ ಅಂತ ತಗೊಳ್ಳೋಣ. ಆವಾಗ ಈ ಕೊಟ್ಟಿರೋಂಥ ಫಸ್ಟ್ ಎರಡು ಕಂಡೀಷನ್ಸ್ ನಮ್ಗೆ ಸ್ಯಾಟಿಸ್ಫೈ ಆಗುತ್ತೆ. ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಸ್ಯಾಟಿಸ್ಫೈ ಆಗುತ್ತೆ, ಯಾಕಂದರೆ ಎ ಅನ್ನೋದು ಎ ಕಾಮ ಬಿ ಅಂತ ತಗೊಂಡ್ರೆ ಅದು ಸಬ್ಸೆಟ್ ಆಫ್ ಬಿ ಅಂತ ಆಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್ ಕಂಡೀಷನ್ ಬಿ ಇಸ್ ಬಿಲಾಂಗ್ ಟು ಸಿ ಅಂತ ಕೊಟ್ಟಿದ್ದಾರೆ. ಅದನ್ನು ನೋಡೋದಾದ್ರೆ ಬಿ ಅನ್ನೋದು ಎ ಕಾಮ ಬಿ ಕಾಮ ಸಿ ಅದನ್ನು ಬಿಲಾಂಗ್ ಟು ಸಿ ಅಂತ ಬರೀಬೋದು, ಯಾಕಂದರೆ ಸಿ ಅನ್ನೋ ಸೆಟ್ಟಲ್ಲಿ ಒಳಗಡೆ ಸೆಪ್ರೇಟ್ ಆಗಿ ಬ್ರ್ಯಾಕೆಟ್ ಹಾಕಿ ಕೊಟ್ಟಿರೋದ್ರಿಂದ ಬಿ ಜಸ್ಟ್ ಬಿಲಾಂಗ್ ಟು ಸಿ ನಾಟ್ ಸಬ್ಸೆಟ್ ಆಫ್ ಸಿ ಅಂತ ಹೇಳ್ಬೋದು. ಎರಡು ಕಂಡೀಷನ್ನು ಬಿಲಾಂಗ್ ಆಗಿ ಪ್ರೂವ್ ಆಗಿದೆ. ನೆಕ್ಸ್ಟ್ ನೋಡೋದು ಎ ಇಸ್ ಸಬ್ಸೆಟ್ ಆಫ್ ಸಿ. ಇದು ಫಸ್ಟ್ ಕಂಡೀಷನ್, ಸೆಕೆಂಡ್ ಕಂಡೀಷನ್, ಥರ್ಡ್ ಕಂಡೀಷನ್. ಇದು ಥರ್ಡ್ ಕಂಡೀಷನ್ ಎ ಇಸ್ ಸಬ್ಸೆಟ್ ಆಫ್ ಸಿ, ಎ ಇಸ್ ಬಿಲಾಂಗ್ ಟು ಸಿ ಅಂತ ನೋಡೋದಾದ್ರೆ ಎ ಅನ್ನೋದೇನಿದೆ ಎ ಕಾಮ ಬಿ ಈಸ್ ಬಿಲಾಂಗ್ ಟು ಸಿ ಅಲ್ಲ, ನಾಟ್ ಬಿಲಾಂಗ್ ಟು ಸಿ. ಇದು ಪ್ರೂವ್ ಆಗಲ್ಲ, ಯಾಕಂದ್ರೆ ಎ ಕಾಮ ಬಿ ಮಾತ್ರ ಸೆಪರೇಟ್ ಆಗಿ ಈ ಸೆಟ್ ಒಳಗೆ ಕೊಟ್ಟಿದ್ರೆ ಎ ಇಸ್ ಬಿಲಾಂಗ್ ಟು ಸಿ ಅಂತ ಬರೀಬೋದಿತ್ತು. ಆದರೆ ಎ ಇಸ್ ಬಿಲಾಂಗ್ ಟು ಸಿ ಆಗಲ್ಲ, ಎ ಇಸ್ ನಾಟ್ ಬಿಲಾಂಗ್ ಟು ಸಿ ಆಗುತ್ತೆ. ಆದರೆ ಬಿ ಇಸ್ ಬಿಲಾಂಗ್ ಟು ಸಿ ಆಗುತ್ತೆ. ಆದ್ರಿಂದ ಈ ಕೊಟ್ಟಿರೋಂಥ ಸಬ್ ಕ್ವಶನ್ನ ಕಂಡೀಷನ್ನು ಇಲ್ಲಿ ಸ್ಯಾಟಿಸ್ಫೈ ಆಗಲ್ಲ. ಆದ್ರಿಂದ ಕನ್ಕ್ಲೂಡ್ ಏನಂತ ಮಾಡೋದಂದ್ರೆ ದಿಸ್ ಈಸ್ ಆಲ್ಸೋ ಎ ಫಾಲ್ಸ್ ಸ್ಟೇಟ್ಮೆಂಟ್. ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ಕನ್ಕ್ಲೂಡ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಕಂಡೀಷನು ಸಿಮಿಲರ್ ಇದೆ, ಆದರೆ ಇಲ್ಲಿ ಬಿಲಾಂಗ್ಸ್ ಟು ಇತ್ತು ಪ್ರೀವಿಯಸ್ ಕ್ವಶನ್ ಅಲ್ಲಿ, ಆದರೆ ಇಲ್ಲಿ ಸಬ್ಸೆಟ್ ಅಂತ ಸಿಂಬಲ್ಸ್ ಕೊಟ್ಟಿದ್ದಾರೆ. ಸೇಮ್ ಅದೇ ಥರ ಸೆಟ್ಗಳು ತಗೊಂಡ್ರೆ ಎ ಕಾಮ ಬಿ ಅನ್ನೋದು ಎ ಅಂತ ತಗೊಂಡ್ರೆ ಇಲ್ಲಿ ಬಿನ ಎ ಕಾಮ ಬಿ ಕಾಮ ಸಿ ಅಂತ ತಗೊಳ್ಳೋಣ. ಸಿ ಅನ್ನೋದನ್ನ ಇಲ್ಲಿ ಏನು ಮಾಡಬೇಕು, ಬ್ರ್ಯಾಕೆಟ್ ಒಳಗಡೆ ಹಾಕಬಾರ್ದು ಅಷ್ಟೇ. ಅಲ್ಲಿ ಬ್ರ್ಯಾಕೆಟ್ನ ಒಳಗಡೆ ಹಾಕಿದ್ರಿ ಪ್ರೀವಿಯಸ್ ಕ್ವಶನಲ್ಲಿ, ಇಲ್ಲಿ ಒಳಗಡೆ ಹಾಕಬಾರ್ದು. ಅವಾಗ ಈ ಕೊಟ್ಟಿರೋ ಫಸ್ಟ್ ಟೂ ಕಂಡೀಷನ್ಸ್ ಸ್ಯಾಟಿಸ್ಫೈ ಆಗುತ್ತೆ. ಎ ಇಸ್ ಸಬ್ಸೆಟ್ ಆಫ್ ಬಿ ಅನ್ನೋದು ಪ್ರೂವ್ ಆಗುತ್ತೆ, ಇದು ಸ್ಯಾಟಿಸ್ಫೈ ಆಗುತ್ತೆ. ಟೂ ಕಂಡೀಷನ್ಸ್ ಬಿ ಸಬ್ಸೆಟ್ ಆಫ್ ಸಿ ಅನ್ನೋದನ್ನು. ಅವಾಗ ಬಿ ಅನ್ನೋದು ಎಗೆ ಸೂಪರ್ ಸೆಟ್, ಸಿ ಅನ್ನೋದು ಬಿಗೆ ಸೂಪರ್ ಸೆಟ್ ಆಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಕಂಡೀಷನ್ ಎ ಇಸ್ ಸಬ್ಸೆಟ್ ಆಫ್ ಸಿ, ಇದು ಸ್ಯಾಟಿಸ್ಫೈ ಆಗುತ್ತಾ? ಎಸ್, ಆಬ್ಸಲ್ಯೂಟ್ಲಿ ಸ್ಯಾಟಿಸ್ಫೈ ಆಗೇ ಆಗುತ್ತೆ. ಯಾಕಂದರೆ ಅವ್ರು ಕೊಟ್ಟಿರೋದೇನೆಂದರೆ ಎ ಕಾಮ ಬಿ ಈಸ್ ಸಬ್ಸೆಟ್ ಆಫ್ ಎ ಕಾಮ ಬಿ ಕಾಮ ಸಿ ಕಾಮ ಡಿ ಆಗುತ್ತೆ. ಯಾಕಂದರೆ ಎ ಕಾಮ ಬಿ ಅನ್ನೋದು ಈ ಸಿ ಸೆಟ್ಗೆ ಸಬ್ಸೆಟ್ಸ್ನ ಬರೆಯೋಕೆ ಹೋದರೆ ಇದು ಒಂದು ಸಬ್ಸೆಟ್ ಆಗಿರುತ್ತೆ. ಆದ್ದರಿಂದ ಕೊಟ್ಟಿರೋಂಥ ಕಂಡೀಷನ್ನು ಟ್ರೂ ಕಂಡೀಷನ್ ಆಗಿದೆ ಅಥವಾ ಸ್ಯಾಟಿಸ್ಫೈಯಿಂಗ್ ಕಂಡೀಷನ್ ಆಗಿದೆ. ಅದರಿಂದ ಇದು ಟ್ರೂ ಸ್ಟೇಟ್ಮೆಂಟ್. ನೆಕ್ಸ್ಟ್ ಸಬ್ ಕ್ವಶನ್, ನೆಕ್ಸ್ಟ್ ಕಂಡೀಷನ್, ಇಲ್ಲಿವರೆಗೂ ಸಬ್ಸೆಟ್ ಅಂತ ಕೊಡ್ತೀರಿ, ಈಗ ನಾಟ್ ಸಬ್ಸೆಟ್ ಕೊಟ್ಟಿದ್ದಾರೆ. ಇಫ್
A is not subset of B and B is not subset of C, then A is not subset of C ಅಂತ ಕೇಳಿದ್ದಾರೆ. ಇದಕ್ಕೆ A ಮತ್ತೆ ಬಿನ ಕೇರ್ಫುಲ್ ಆಗಿ 3 ಸೆಟ್ನು ನಾವು ಎಲಿಮೆಂಟ್ಸ್ನ ಎಕ್ಸಾಂಪಲ್ ಆಗಿ ತಗೋಬೇಕು. ಫಸ್ಟ್ ಎ ಇಸ್ ನಾಟ್ ಸಬ್ಸೆಟ್ ಆಫ್ ಬಿ ಅಂದರೆ ಎ ಅನ್ನೋದು ಬಿ ಅನ್ನೋದು ಸಿ ಅನ್ನೋದು ಬೇರೆ ಬೇರೆ ತಗೊಬಿಡ್ತೀರಾ. ಆಲ್ಮೋಸ್ಟ್ ಮೇಜರ್ ಕೇಸಸ್ಸಲ್ಲಿ ಎಲ್ಲರೂ ಇದನ್ನೇ ತಗೋತಾರೆ. ಅದ್ರ ಬದಲು ನಾವು ಈ ಥರ ಥಿಂಕಿಂಗ್ ಮಾಡೋಣ. ಎ ಈಸ್ ನಾಟ್ ಸಬ್ಸೆಟ್ ಆಫ್ ಬಿ ಅಂದರೆ ಎ ಅನ್ನೋದು ಬಿನ ಸೂಪರ್ ಸೆಟ್ಟು ಆಗಿರ್ಬೋದು. ಅವ್ರೇನು ಸೂಪರ್ ಸೆಟ್ ಆಗಿರಬಾರ್ದು ಅಂತ ಏನು ಕೊಟ್ಟಿಲ್ಲ, ಸೂಪರ್ ಸೆಟ್ಟು ಆಗಿರ್ಬೋದು. ಆದ್ದರಿಂದ ಎ ಇಸ್ ಸೂಪರ್ ಸೆಟ್ ಆಫ್ ಬಿ ಅಂದರೆ ಬಿಗಿಂತ ಜಾಸ್ತಿ ಎಲಿಮೆಂಟ್ಸ್ನ ಎ ಅಲ್ಲಿ ತಗೊಳ್ಳೋಣ. 1 2 3 4 5. ಬಿ ಅನ್ನೋದು ಏನ ಸಬ್ಸೆಟ್ ಅಂತ ಅಸ್ಯೂಮ್ ಮಾಡಿದ್ರೆ 1 2 3ನ ಬಿ ಅಂತ ತಗೊಳ್ಳೋಣ. ಹಾಗೆ 1 2 3 4 5. ನೆಕ್ಸ್ಟ್ ಸಿ ತಗೊಳ್ಳೋದಾದ್ರೆ ಬಿ ಇಸ್ ನಾಟ್ ಸಬ್ಸೆಟ್ ಆಫ್ ಸಿ ಅಂದರೆ ಸಿ ಇಸ್ ಎ ಸೂಪರ್ ಸೆಟ್ ಆಫ್ ಬಿ ಇಸ್ ಎ ಸೂಪರ್ ಸೆಟ್ ಆಫ್ ಸಿ ಅಂತಲೂ ಆಗ್ಬೋದು. ಆದ್ದರಿಂದ ಬಿ ಅಲ್ಲಿ 3 ಎಲಿಮೆಂಟ್ಸ್ ತಗೊಳ್ಳೋದ್ರಿಂದ ಸಿ ಅಲ್ಲಿ ಬರೀ 2 ಎಲಿಮೆಂಟ್ಸ್ ಮಾತ್ರ ತಗೋಬೋದು, ಅಥವಾ ಒಂದು ಎಲಿಮೆಂಟ್ ಆದ್ರೂ ತಗೋಬೋದು ನಾವು. ಈಗ ಈ 3 ಸೆಟ್ಟು ಸಹ ಫಸ್ಟ್ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡುತ್ತೆ, ಸೆಕೆಂಡ್ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡುತ್ತೆ, ಹಾಗೆ ಥರ್ಡ್ ಕಂಡೀಷನ್ನ ಎ ಇಸ್ ನಾಟ್ ಸಬ್ಸೆಟ್ ಆಫ್ ಸಿ ಅಂದರೆ ಎ ಇಸ್ ಸೂಪರ್ ಸೆಟ್ ಆಫ್ ಸಿ ಅಂತ ತಗೋಬೋದು. ಏನ ಸಬ್ಸೆಟ್ ಆಫ್ ಸಿ ಅಂತ ಹೇಳಕ್ಕಾಗತ್ತಾ? ಆಗಲ್ಲ. ಆದ್ರಿಂದ ಇದು ಸ್ಟೇಟ್ಮೆಂಟು ಟ್ರೂ ಆಗಿದೆ. ಈ 3 ಕಂಡೀಷನ್ ಸ್ಯಾಟಿಸ್ಫೈ ಆಗಿರೋದ್ರಿಂದ ಕನ್ಕ್ಲೂಷನ್ ಟ್ರೂ ಸ್ಟೇಟ್ಮೆಂಟ್. ಈ ಕಂಡೀಷನ್ ನಾವು ಟ್ರೂ ಸ್ಟೇಟ್ಮೆಂಟ್ ಅಂತ ಕನ್ಕ್ಲೂಡ್ ಮಾಡ್ಬೋದು. ಫಿಫ್ತ್ ಸಬ್ ಕ್ವಶನ್, ಇಫ್ ಎಕ್ಸ್ ಬಿಲಾಂಗ್ ಟು ಎ and A is not subset of B and then X belong to B. First A and B ಅನ್ನೋ ಸೆಟ್ನ ನಾವು let A is X, Y and B is A is not subset of B ಅಂದರೆ ಬಿನ ವೈ ಅಂತ ತಗೊಳ್ಳೋಣ. ಈ ಫಸ್ಟ್ ಎಕ್ಸ್ ಬಿಲಾಂಗ್ ಟು ಎ ಆಗಿದೆಯಾ? ಆಗಿದೆ, ಯಾಕಂದರೆ ಎಕ್ಸ್ ಅನ್ನೋದು ಈ ಸೆಟ್ಟಲ್ಲಿ ನಮಗೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ಎ ಇಸ್ ನಾಟ್ ಸಬ್ಸೆಟ್ ಆಫ್ ಬಿ, ಇದು ಸ್ಯಾಟಿಸ್ಫೈ ಆಗುತ್ತೆ, ಯಾಕಂದರೆ ಎ ಇಸ್ ನಾಟ್ ಸಬ್ಸೆಟ್ ಆಫ್ ಬಿ, ಎ ಇಸ್ ಸೂಪರ್ ಸೆಟ್ ಆಫ್ ಬಿ ಅಂತ ಹೇಳ್ಬೋದು. ಸಿಂಪ್ಲಿ ಈ 2 ಕಂಡೀಷನ್ನು ನಾವು ಸ್ಯಾಟಿಸ್ಫೈ ಮಾಡಿಬಿಟ್ವಿ. ನೆಕ್ಸ್ಟ್ 3ನೇ ಕಂಡೀಷನ್, ಎಕ್ಸ್ ಬಿಲಾಂಗ್ ಟು ಬಿ ಅಲ್ಲಿದೆಯಾ? ಇಲ್ಲ, ಎಕ್ಸ್ ಬಿ ಸೆಟ್ಟಲ್ಲಿ ನಮಗೆ ಕಾಣಿಸ್ತಾ ಇಲ್ಲ. ಆದ್ರಿಂದ ಕನ್ಕ್ಲೂಷನ್ ತಗೋಬೇಕಂದ್ರೆ ಇದು ಫಾಲ್ಸ್ ಸ್ಟೇಟ್ಮೆಂಟ್. ಏನಿಲ್ಲ, ಸಿಂಪಲ್ ಆಗಿ ಈ ಥರ ಮೂರು ಕಂಡೀಷನ್ಸ್ ಕೊಟ್ಟರೆ ಆ ಕಂಡೀಷನ್ಸಲ್ಲಿ ಎಷ್ಟು ಸೆಟ್ ಇರುತ್ತೆ? 2 ಸೆಟ್ ಇದ್ರೆ 2, ಇಲ್ಲ 3 ಇದ್ರೆ 3, 4 ಇದ್ರೆ 4 ಆ ಸೆಟ್ಗಳಿಗೆ ಡಿಫ್ರೆಂಟ್ ಎಲಿಮೆಂಟ್ಸ್ನ ಕಂಡೀಷನ್ಗೆ ಒಪ್ಪೋ ಥರ ಫಸ್ಟ್ 2 ಕಂಡೀಷನ್ಗೆ ನಾವು ಅರೇಂಜ್ ಮಾಡ್ಕೊಂಡು ಎಕ್ಸಾಂಪಲ್ ತಗೊಂಡು ಈ ರೀತಿ ಕನ್ಕ್ಲೂಷನ್ನ ಕೊಡ್ತಾ ಹೋದರೆ ಈ ಥರ ಕಂಡೀಷನ್ ಬೇಸ್ಡ್ ಕ್ವಶನ್ಸ್ ಈಸಿ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, if A subset of B and X is not belong to B, then X is not belong to A. ಆಗ್ಲೇ ಹೇಳ್ದಂಗೆ ಫಸ್ಟ್ ಲೆಟ್ X ಅಲ್ಲ A is equal to
10, 20 and b is equal to, ಈಗ ಸಬ್ಸೆಟ್ ಅಂತ ಕೊಟ್ಟಿರೋದ್ರಿಂದ ಎ ಅಲ್ಲಿ ಕಡಿಮೆ ಎಲಿಮೆಂಟ್ಸ್, ಬಿ ಅಲ್ಲಿ ಜಾಸ್ತಿ ಎಲಿಮೆಂಟ್ಸ್ ಬರ್ಕೋಬೇಕು. ಹಾಗೆ ಮಧ್ಯೆ ಯಾವುದು ಬ್ರ್ಯಾಕೆಟ್ಸ್ ಹಾಕಬಾರ್ದು ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಫಸ್ಟ್ 10, 20, 30 ಈ ರೀತಿ ಬರ್ಕೊಂಡ್ರೆ 10, 20 ಅಲ್ಲ 10, 30 ಇದು 90 ಅಂತ ಮಾಡ್ಕೊಳ್ಳೋಣ. ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕಲ್ಲ, ಅದರಿಂದ ಎ ಸಬ್ಸೆಟ್ ಆಫ್ ಬಿ ಅನ್ನೋದು ಕರೆಕ್ಟ್ ಆಗಿದೆ. ಎ ಸಬ್ಸೆಟ್ ಆಫ್ ಬಿ ಅಂತ ಆಗುತ್ತೆ, ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಯಾಕಂದರೆ 10, 20 10 ಎರಡು ಕಾಮನ್ ಇದೆ ಇಲ್ಲಿ. ನೆಕ್ಸ್ಟ್ ಎಕ್ಸ್ ಅನ್ನೋದನ್ನು ನಾವು 20 ಅಂತ ತಗೊಂಡ್ರೆ 20 ಇಸ್ ನಾಟ್ ಬಿಲಾಂಗ್ ಟು ಬಿ. 20 ಇಲ್ಲಿ ಇಲ್ಲ, 10, 30, 90 ಇದೆ, 20 ಇಲ್ಲ, ಅದರಿಂದ 20 ಇಸ್ ನಾಟ್ ಬಿಲಾಂಗ್ ಟು ಬಿ. ಆದರೆ 20 ಇಸ್ ನಾಟ್ ಬಿಲಾಂಗ್ ಟು ಎ ಆಗುತ್ತಾ? ಇಲ್ಲ, 20 ಬಿಲಾಂಗ್ ಟು ಎ ಆಗುತ್ತೆ. ಆದ್ದರಿಂದ ಫಸ್ಟ್ ಎರಡು ಕಂಡೀಷನ್ಸ್ ಸ್ಯಾಟಿಸ್ಫೈ ಆಗುತ್ತೆ, ಲಾಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ. ಆದ್ರಿಂದ ಇದನ್ನ ಕನ್ಕ್ಲೂಷನ್ ಏನಂತ ಕೊಡ್ಬೋದಂದ್ರೆ ಇದು ಫಾಲ್ಸ್ ಸ್ಟೇಟ್ಮೆಂಟ್. ಅದಕ್ಕೆ ಎಕ್ಸಾಂಪಲ್ನ ಕೂಡ ನಾವು ಕೊಟ್ಟಿದ್ದೀವಿ. ಈ ವಿಡಿಯೋದಲ್ಲಿ ಮಿಸ್ಲೇನಿಯಸ್ ಎಕ್ಸಸೈಸಲ್ಲಿ 2 ಕ್ವಶನ್ಸ್ನ ನಾನು ಮಾಡ್ತಿದ್ದೀನಿ. ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದು ವಿಡಿಯೋಸಲ್ಲೂ 2 ಕ್ವಶನ್ಸ್ನ ಮಾಡಿಸ್ತಾ ಹೋಗ್ತೀನಿ. ಇದೇ ರೀತಿ ಎಲ್ಲ ಥರ ಯೂಸ್ಫುಲ್ ವಿಡಿಯೋಸ್ಗಾಗಿ ಪ್ಲೀಸ್ ಫಾಲೋ ಅವರ್ ಚಾನಲ್, ಸಬ್ಸ್ಕ್ರೈಬ್ ಅವರ್ ಚಾನಲ್ and follow on Instagram. Thank you.